ನಾವಿವತ್ತು ಚೌಡೇಶ್ವರಿ ಟೆಂಪಲಿಗೆ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಏನಪ್ಪ ವಿಶೇಷ ಅಂತಂದರೆ, ನಾವಿವತ್ತು ಚೌಡೇಶ್ವರಿ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಚೌಡೇಶ್ವರಿ ಟೆಂಪಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಚಿಕ್ಕದಾಗಿ ಏನೋ ವರ್ಕ್ ಇತ್ತು, ವರ್ಕ್ ಮಾಡಿಬಿಟ್ಟು ಹೋಗ್ಬೇಕಾಗಿ ಬಂತು. ನಮ್ಮ ಅಕ್ಕ ಬೇಗ ಹೋಗ್ಬರನ್ ಬಾ ಅಂದರೆ ನಮ್ಮ ಅಕ್ಕನ ಮಗಳದ್ದು ಶ್ರೀಮಂತ ಇತ್ತು, ಎರಡನೇ ಮಗುವಿನ ಶ್ರೀಮಂತ ಇತ್ತು. ಹಾಗಾಗಿ ಏನಾದರೂ ತರನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂತೇಳಿ ಹೊರಡ್ಬೇಕಾದ್ರೆ ಅಕ್ಕ ಅದೇ ದಾರಿಯಲ್ಲಿ ಚೌಡೇಶ್ವರಿ ಟೆಂಪಲ್ ಇದೆ, ನೋಡ್ಕೊಂಡು ಹೋಗೋಣ ಬಾ, ಇವತ್ತು ಬೇರೆ ಶುಕ್ರವಾರ ಹೋಗೋಣ ಬಾ ಅಂತಂದ್ರು. ಆಯಿತು ಅಕ್ಕ ಹೋಗೋಣ ನಡಿ ಅಂತ ಹೇಳಿದೆ. ನಾನು, ಅಮ್ಮ, ಅಕ್ಕ ಮತ್ತೆ ನನ್ನ ಜೊತೆ ನನ್ನ ಲವರ್ ಮೊಬೈಲ್, ಅದನ್ನು ಬಿಟ್ಟು ಹೋಗೋಕ್ಕಾಗುತ್ತಾ ಎಲ್ಲಾದರೂ? ಕರೆಕ್ಟ್ ಅಲ್ವಾ? ಹಾಗೆ ಹೊರಟಿದ್ವಿ. ಹೋಗಬೇಕಾದ್ರೆ ದಾರಿಯಲ್ಲಿ ಅದು ಹಳ್ಳಿಯಲ್ಲಲ್ವಾ, ಹೂವು ಎಲ್ಲ ಸಿಗಲ್ಲ. ಹಳ್ಳಿಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಮುಂದಿನ ದಿನವೇ ತಾಂಬಂದು ಇಟ್ಕೊತಾರೆ ಹೂವು. ಇಲ್ಲ ಅಂತಂದರೆ ಹೋಗಬೇಕಾದ್ರೆ ಮನೆ ಮುಂದೆ ಇರೋ ಹೂವನ್ನು ಕಿತ್ಕೊಂಡು ಹೋಗ್ತಾರೆ. ನಾವು ಮನೆ ಮುಂದೆ ಇರೋ ಹೂವು ಸ್ವಲ್ಪ ಕಿತ್ಕೊಂಡ್ಬಂದು, ನಮ್ಮ ಅಕ್ಕ ಅಂತೂ ಬರೋ ಹೂವು ಎಲ್ಲ ಎಲ್ಲಿ ಬೇಕೋ ಎಲ್ಲಿ ಕಾಣಿಸಿದ್ರು ಸಾಕು ಅಲ್ಲೇ ಕಿತ್ಕೊಂಡು ಹೋಗ್ತಾ ಇತ್ತು. ಹೋಗ್ತಿರ್ಬೇಕಾದ್ರೆ ದಾರಿ ತಪ್ಪೋಗ್ಬಿಟ್ಟಿದೆ. ಅಕ್ಕ ಇದೇನಿದು ಈ ಕಡೆ ಹೋಗ್ತಿದ್ದಾರೆ ಅಂತ ಇದಕ್ಕೆ ನಾನು ಆಗ್ತಿದ್ದಿದ್ದಿಲ್ಲಿ. ನಾನು ಕೇಳಿದ್ದೀನಿ ಅಂದರೆ ಹೋಗಿದ್ದೆ, ಆದರೂ ನನಗೂ ಅಷ್ಟು ಗೊತ್ತಿಲ್ಲ. ಅಕ್ಕನಿಗೆ ಗೊತ್ತಲ್ವ, 2-3 ಸಲ ಹೋಗಿದ್ದಾರಂತೆ. ಸರಿ ಆಯ್ತು ಹೋಗೋಣ ನಡಿ ಅಂದರೆ ಬೇರೆ ರೂಟಲ್ಲಿ ಓಡೋಗ್ತೈತೆ ನಮ್ಮ ಅಕ್ಕ ಮಾಡೋ ಕೆಲಸ. ನಮ್ಮ ಅಕ್ಕ ಅರ್ಧ ಗಂಟೆ ಮಾಡೋ ಕೆಲಸನ ನಾನು 2.5 ಗಂಟೆ ಮಾಡ್ತೀನಿ, ಅಷ್ಟು ಫಾಸ್ಟ್ ನಮ್ಮ ಅಕ್ಕ. ಹೇಳಬೇಕು ಅಂತಂದರೆ ಅವ್ರದ್ರಲ್ಲಿ ನಾನು ಚೂರು ಇಲ್ಲ. ಹೇಳಬೇಕು ಅಂತಂದರೆ ನೋಡಿ ಅವ್ರು ಎಲ್ಲಿದ್ದಾರೆ, ನಾನು ಎಲ್ಲಿದ್ದೀನಿ ನೋಡಿ. ಇನ್ನೇನು ಬಂದ್ಬಿಟ್ವಿ ಚೌಡೇಶ್ವರಿ ಟೆಂಪಲ್ ಹತ್ರ. ಟೆಂಪಲ್ ಅಂದರೆ ಟೆಂಪಲ್ ಕಟ್ಸಿಲ್ಲ, ಹಳ್ಳಿಯಲ್ಲಿ ಗೊತ್ತಲ್ವ ನಿಮಗೇನೆ. ಇನ್ನೇನು ಆಯಿತು ನೋಡಿ, ಇಲ್ಲೂ ಸಮೇತ ಕಿತ್ಕೊತವ್ರೆ. ಆಯಿತು ಬಂದಾದಮೇಲೆ ಇನ್ನೇನು ಸರಿ ಆಯ್ತು ನಡಿ ಅಂತೇಳಿ ಒಳಗಡೆ ಪೂಜೆ ಮಾಡಬೇಕಲ್ವ. 12 ಗಂಟೆ ಮೇಲೆ ಪೂಜೆ ಮಾಡ್ತಾರೆ ಇಲ್ಲಿ, ಅದು ಬೇರೆ ಶುಕ್ರವಾರ ಇತ್ತಲ್ವ. ಹಾಗಾಗಿ ನಾವು ಹೋದ್ವಿ. ನಾವು ಹೋಗೋಕ್ಕಿಂತ ಮುಂಚೆ ಇನ್ನೊಬ್ರು ಯಾರೋ ಅಲ್ಲಿ ಪೂಜೆ ಮಾಡಿದರು. ಯಾಕಂದರೆ ಬೇಗ ಹೋಗೋರಲ್ವ, ದೇವರಿಗೆ ನಮಸ್ಕಾರ ಮಾಡಿ ಹೋಗಬೇಕು ಅಂತ. ಫಸ್ಟ್ ಮನೆ ದೇವ್ರಿಗೆ ನಮಸ್ಕಾರ ಮಾಡ್ತಾರೆ, ಆಮೇಲೆ ತದನಂತರ ತಮ್ಮ ಇಷ್ಟದ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರಲ್ವ. ಹಾಗೆ ನಾವು ಹೋಗಿ ಬರೋಣ ಅಂತ ಹೋದ್ವಿ. ದಾರಿದಲ್ಲಿ ತಾಯಿ ಚೌಡೇಶ್ವರಿ ಇದೆ, ತುಂಬ ಪವರ್ಫುಲ್ ಅಂತೆ. ನನಗಂತೂ ಗೊತ್ತಿಲ್ಲಪ್ಪ, ಸಖತ್ ಪವರ್ಫುಲ್ ಇದೆ ಅಂತೆ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ 3 ಕಲ್ಲಿದೆ. ಪೂಜೆ ಮಾಡೋದೆಲ್ಲ ಕಾಮನ್ ಅಲ್ವಾ, ಬಟ್ ಇಲ್ಲಿ 3 ಕಲ್ಲಿದೆ. ಏನಾದರೂ ಬೇಡಿಕೆ ಇದ್ದಿದ್ದನ್ನು ಹೇಳ್ಕೊಂಬಿಟ್ಟು ಆ ಕಲ್ಲನ್ನ ಎತ್ತಿದರೆ ಆಗುತ್ತೆ ಅನ್ನೋದಾದರೆ ಆ ಕಲ್ಲು ಹೂವಿನ ಥರ ಮೇಲೆ ಬಂದುಬಿಡುತ್ತಂತೆ. ಆಗಲ್ಲ ಅಂತಂದರೆ ಜಪ್ಪಯ್ಯ ಅಂದರೂ ಬರಲ್ವಂತೆ. ಆದರೆ ನಾನು ಅಕ್ಕ ಹೇಳ್ತು ನನಗೆ, ಹೋಗು ನೀನು ನೋಡು ಅಂತ, ಫಸ್ಟ್ ಪೂಜೆ ಮಾಡೋಕ್ಕೆ ಆಮೇಲೆ ಹೋಗೋದಂತೆ ಅಂತಂದೆ. ಅಕ್ಕ ಎಲ್ಲ ತಂದಿದ್ದಕ್ಕೂ ಅರಿಶಿಣ ಕುಂಕುಮ ಮತ್ತು ಹೂವು, ಹಾರ ಏನು ತಂದಿರಲಿಲ್ಲ, ಹೂವು ತಂದಿದ್ವಿ. ತಾಯಿ ಕಾಪಾಡಮ್ಮ ಅಂತ ಹೇಳ್ಕೊಂಬಿಟ್ಟು ಎಲ್ಲ ಅಕ್ಕ ಹಚ್ತಾ ಇತ್ತು, ನಾನು ವಿಡಿಯೋ ಮಾಡ್ತಾ ಇದ್ದೆ. ಹಚ್ಚಮ್ಮ, ಎಲ್ರಿಗೂ ಒಳ್ಳೇದಾಗಲಿ. ಚೌಡೇಶ್ವರಿ ತಾಯಿಗೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಸಂತೃಪ್ತಳಾಗಿ ಮಾಡಿದರು ನಮ್ಮಕ್ಕ. ನಾನು ಮಾತ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಪವರ್ಫುಲ್ ಅಂತೆ. ಅಲ್ಲಿ ನಂಬಿರೋರು ಜನ ಹೇಳ್ತಾರಲ್ವ, ನೀನು ಅಂದ್ಕೊಂಡು ಹೋಗು, ಅದು ಹೌದಾ ಅಲ್ವಾ, ಆಗುತ್ತಾ ಆಗಲ್ಲ ಅಂತ ಖಡಕ್ಕಾಗಿ ಹೇಳಿಬಿಡುತ್ತೆ ಅಂತ. ಮೊದಲು ಬರೀ ಕಲ್ಲಿತ್ತಂತೆ, ಇಲ್ಲಿ ಕಲ್ಲಿಂದ ಈಗ ಇಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ. ಅಲ್ಲೇ ಒಂದು ಕಲ್ ಥರ ಉದ್ಭವಿಸಿದ್ದು, ಹಾಗೆ ಯಾರೋ ಕನ್ಸಲ್ಲಿ ಬಂದು ಈ ಥರ ಅಂತ ಹೇಳಿದ್ರಂತೆ. ಅಲ್ಲಿಂದ ಚೌಡೇಶ್ವರಿ ತಾಯಿ ಇಲ್ಲಿ ನೆಲೆಸಿ ತುಂಬ ಪವಾಡಗಳನ್ನ ಮಾಡ್ತಿದ್ದಾಳಂತೆ. ಹಾಗೆ ಅಲ್ಲಿ ಬರುವ ಭಕ್ತರಿಗೂ ಅಷ್ಟೇ ತುಂಬ ಅವರ ಆಸೆಗಳನ್ನೆಲ್ಲ ನೆರವೇರಿಸ್ತಿದೆ ಅಂತ ಹೇಳ್ತಾರೆ. ತುಂಬ ಅವಾಗ ಹೇಳ್ತಾ ಇದ್ರು. ಅಲ್ಲಿ ನಮ್ಮ ಅಕ್ಕವರಿದ್ದಾರೆ, ಇನ್ನೊಬ್ಬ ಅಕ್ಕ, ತುಂಬ ಹೇಳ್ತಾ ಇದ್ರು, ಒಂದ್ಸಲ ಬಂದು ಹೋಗು, ಏನೂ ಆಗ್ತಿಲ್ಲ ಅಂತೀಯ, ಬಂದು ಹೋಗು ಅಂತ ಅಂದರು. ಆಯಿತು ಬರ್ತೀನಿ, ಬಂದಾಗ ಬಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಬಿಡು ಅಂತ ಹೇಳಿದೆ. ಆದರೆ ಈ ಸಿಚುವೇಶನ್ನಲ್ಲಿ, ಈ ಟೈಮಲ್ಲಿ ನನಗೆ ಈ ಥರ ತಾಯಿ ಕರ್ಕೊತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ನೋಡಿ ಸಖತ್ ಅಂದರೆ ತುಂಬಾ ಪವಾಡ ಇದೆ ಅಂತೆ. ಏನು ಅಂದ್ಕೊಂಡು ಹೋಗಿರ್ತೀವೋ ಅದು ಪಕ್ಕ ಹೇಳಿಬಿಡುತ್ತಂತೆ ತಾಯಿ. ಇಲ್ಲಿ ಬಂದು ಸಿಗಂದನೂರಿನಲ್ಲಿ ಚೌಡೇಶ್ವರಿ ತಾಯಿ ಇದ್ದಾಳಲ್ವ, ಹಾಗೆ ಇಲ್ಲೂ ಅಂತ ಹೇಳ್ತಾರೆ. ನನಗಷ್ಟು ಗೊತ್ತಿಲ್ಲ, ಅಮ್ಮ ಹೇಳ್ತಿದ್ದಿದ್ದು ಅದು. ಹಾಗೆ ವಿಡಿಯೋ ಹೇಳಬೇಕಾಗಿತ್ತು, ನಾನು ಮ್ಯೂಟ್ ಮಾಡಿದೆ. ತದನಂತರ ಇಲ್ಲಿ ತುಂಬ ಅಂದರೆ ತುಂಬ ನಂಬಿಕೆ ಅಂತೆ ಜನಗಳಿಗೆ. ನಾನು ಹೋದಾಗ ಓಕೆ ಇದು ನಿಜಾನ ಸುಳ್ಳ ನೋಡಬೇಕು ಅನ್ನಿಸ್ತು. ಹಾಗಾಗಿ ನೋಡೋಣ ಅಂದ್ಕೊಂಡೆ. ಅಕ್ಕ ಫುಲ್ ಪೂಜೆ ಎಲ್ಲ ಮುಗೀತು ಅಕ್ಕಂದು. ಹಾಗಾಗಿ ತದನಂತರ ಅಕ್ಕನ ಪೂಜೆ ಮುಗಿದ್ಮೇಲೆ ನನಗೆ ಹೇಳಿದರು ಪೂಜೆ ಮಾಡಿ ಬಾ ಅಂತ. ಸರಿ ಆಯಿತು, ಅಮ್ಮನ ಕೈಯಲ್ಲಿ ಕೊಟ್ಟೆ, ನನ್ನ ಮೊಬೈಲ್ ಅಮ್ಮನ ಕೈಯಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೆ. ಇಲ್ಲಿ ತಾಯಿ ಚೌಡೇಶ್ವರಿ ಕಲ್ಲಾಗಿ ಉದ್ಭವಿಸಿ ಇಲ್ಲಿ ಕೂತಿರೋದು ನೋಡ್ತಾ ಇದೀವಲ್ವಾ, ಇಲ್ಲಿಂದ ತಾಯಿಯನ್ನು ನಂಬೋರು ಜಾಸ್ತಿ ಇದ್ದಾರೆ, ಭಕ್ತರು ಜಾಸ್ತಿ ಆಗಿದಾರಂತೆ. ಬಟ್ ತುಂಬ ಪವರ್ಫುಲ್ ಅಂತೆ. ಹೇಗಿದ್ದಿದ್ದು ಹಾಗೆ ಆಗುತ್ತೆ,
ಹೇಳಿದ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಅಷ್ಟು ಗೊತ್ತಿಲ್ಲ, ಅಕ್ಕ ತುಂಬ ಹೇಳ್ತಾ ಇರ್ತಾರೆ. ಸರಿ ಆಯ್ತಪ್ಪ ಅಂತ ಕೇಳಿ ನಾನೇನು ಮಾಡಿದೆ, ಅಕ್ಕನ ಪೂಜೆ ಮುಗಿದ್ಮೇಲೆ ಕಾಯಿ ಹೊಡಿತಾಯಿದ್ರು. ಕಾಯಿ ಹೊಡಿಬೇಕಾದ್ರೆ ಒಂದು 2-3 ಸಲ ಹೊಡಿತಿತ್ತು, ಸರಿಯಾಗಿ ಹೊಡಿಲಿಲ್ಲ. ಸೈಡಿಗೆ ಹೊಡಿಯೋಕ್ಕ ಅಂತಂದಿರೆ ಆಮೇಲೆ ಕಾಯಿ ಹೊಡಿತು. ಎಷ್ಟು ನೀಟಾಗಿ ಕಾಯಿ ಹೊಡೆದಿದ್ದು ಗೊತ್ತಾ ಅಕ್ಕ. ಹಾಗೆ ಅಲ್ಲಿ ಅಕ್ಕನ ಪೂಜೆ ಮುಗೀತು. ಅಕ್ಕನ ಪೂಜೆ ಮುಗಿದ ನಂತರ ನಾನು ಪೂಜೆ ಮಾಡಬೇಕಾಗಿತ್ತು. ಆಯಿತು, ಅಮ್ಮನಿಗೆ ಮೊಬೈಲ್ ಕೊಟ್ಟೆ ನಾನು. ಅಮ್ಮನಿಗೆ ಮೊಬೈಲ್ ಕೊಟ್ಬಿಟ್ಟು ಅಮ್ಮ ವಿಡಿಯೋ ಸ್ವಲ್ಪ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾನು ಪೂಜೆಗೆ ಹೋದೆ. ಪೂಜೆಗೆ ಹೋದರೆ ಅಲ್ಲೇನಾಯಿತು ಗೊತ್ತಾ, ಇದೇ ನೋಡಿ ನಾನು ಹೇಳಕ್ಕೆ ಹೊರಟಿರೋ ಅಂಥ ವಿಷಯ ಅಂತಂದರೆ, ನಾವು ಪೂಜೆ ಮಾಡಬೇಕಾದ್ರೆ ಅಮ್ಮ ಕೊಟ್ಟಿದ್ನಲ್ವ ವಿಡಿಯೋ ಮಾಡೋಕ್ಕೆ, ಅಮ್ಮ ಏನು ಮಾಡಿದ್ದಾರೆ ಗೊತ್ತಾ, ನಮ್ಮ ತಲೆನೇ ಎಗರಿಸ್ಬಿಟ್ಟವ್ರೆ. ಈ ವಿಡಿಯೋ ಡಿಲೀಟ್ ಮಾಡಿ ಇನ್ನೊಂದ್ಸತಿ ಮಾಡಬೇಕಂದ್ರೆ ಆಗಲ್ಲ, ಇನ್ನೆಲ್ಲಿ ಮತ್ತೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇನ್ನೇನು ಇರಲಿ ಬಿಡು ಅಂತ ಇದನ್ನೇ ಹಾಕಿದೆ. ಸರಿ ಆಯಿತು, ನನ್ನ ಪೂಜೆ ಆಯಿತು. ನನ್ನ ಪೂಜೆ ಆದಮೇಲೆ ನಾನು ಅಮ್ಮಗೆ ಪೂಜೆ ಮಾಡೋಕ್ಕೆ ಹೇಳಿದ್ವಿ. ನಾನು ವಿಡಿಯೋ ಮಾಡ್ತಾಯಿದ್ದೆ. ಅಮ್ಮನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ, ಬೇಜಾರಾಯಿತು ನನಗೂ. ನಾನು ಪಾಸ್ ಕೊಟ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀನಿ, ಬಟ್ ಅದು ಪಾಸ್ ಕೊಟ್ಟಿದ್ದೀನಿ, ಪಾಸಲ್ಲೇ ಇದೆ, ನಾನು ವಿಡಿಯೋ ಆಗ್ತಿದೆ ಅಂತ ನೋಡ್ಕೊಂಡಿದ್ದೀನಿ, ಪ್ಲೇ ಕೊಟ್ಟಿಲ್ಲ. ಅದು ಪ್ರಾಬ್ಲಮ್ ಆಗಿರೋದು. ಹಾಗಾಗಿ ಅಮ್ಮನ ವಿಡಿಯೋ ಮಾಡಲಿಲ್ಲ. ತುಂಬ ದಿನಗಳ ನಂತರ ಅಮ್ಮನ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಮಿಸ್ ಆಗೋಯ್ತು, ಸಾರಿ ಅಮ್ಮ ಅಂತ ಹೇಳ್ತಾ ಮತ್ತು ನಾವೀಗ ನನ್ನ ಪೂಜೆ ಇಲ್ಲಿ ಕಂಪ್ಲೀಟ್ ಆಯಿತು, ಮುಗೀತು. ತದನಂತರ ಅಕ್ಕ ಈ ಕಡೆ ಮೊದಲೇ ಹೇಳಲಿಲ್ವ ನಾನು, ಈ ಕಡೆ 3 ಕಲ್ಲಿದೆ. ಆ ಕಲ್ಲನ್ನು ನಾವು ಏನು ಆಗಬೇಕು ಏನು ಆಗಬಾರ್ದು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಹೇಳ್ಕೊಂಡು ಎತ್ತಬೇಕು ಅಂತ ಹೇಳಲಿಲ್ವಾ. 3 ಕಲ್ಲು ಮನಸ್ಸಲ್ಲಿ ಹೇಳ್ಕೊಬೇಕಂತೆ. ಈ ಒಂದು ಕೆಲಸ ಆದರೆ ನೀನು ಸರಾಗವಾಗಿ ಹೂವು ಎತ್ತೋ ಥರ ಬಂದುಬಿಡಬೇಕು. ಈ ಕೆಲಸ ಆಗಿಲ್ಲ ಅಂತಂದರೆ ನೀನು ಅಲ್ಲೇ ಇರು, ಬರಬೇಡ ಅಂತ ಹೇಳ್ಕೊಂಬಿಟ್ಟು ನಾವು ಈ 3 ಕಲ್ಲು ಇಲ್ಲಿ ತೋರಿಸ್ತಿದ್ದೀನಲ್ವ, ಈ 3 ಕಲ್ಲುಗಳನ್ನ ಎತ್ತಬೇಕಂತೆ. ನನಗೆ ಅಷ್ಟು ನಂಬಿಕೆ ಅಂತ ಬರಲಿಲ್ಲ. ನಮ್ಮ ಅಕ್ಕ ಹೇಳ್ತಿತ್ತು, ನಮ್ಮ ಇನ್ನೊಬ್ಬ ಅಕ್ಕ ಬಂದು ಅವರು ಹೇಳೋ ಒಂದು ಮನಸ್ಸಲ್ಲಿ ಹೇಳ್ಕೊಂಡು ಎತ್ತಿದ್ರೆ 1 ಕಲ್ಲು ಬರಲ್ವಂತೆ. ನೋಡಿ ಅಕ್ಕ ಎತ್ತಿದ್ದು ಎಷ್ಟು ನೀಟಾಗಿ ನನಗಂತೂ ಇದು ನಂಬಕ್ಕೆ ಆಗಲಿಲ್ಲ. ಬಟ್ ನಾನು ಎತ್ತಿದಾಗ ಬೇಗ ಮೇಲೆ ಹೂವಿನ ಥರ ಬಂದುಬಿಡ್ತು. ನಾನು ಮಾಮೂಲಿ ಬರುತ್ತಲ್ವ ಅಂದ್ಕೊಂಡೆ. ಆದರೆ ಅಕ್ಕ ಹೇಳ್ತು ಅವಾಗ, ಅದು ನೆರವೇರಲಿಲ್ಲ ಅಂತಂದರೆ, ನೀನು ಅಂದ್ಕೊಂಡಿರೋ ಒಂದು ವಿಷಯ ನೆರವೇರಲಿಲ್ಲ ಅಂತಂದರೆ ಆ ಕಲ್ಲು ಅಲ್ಲಿಂದ ಮಿಸ್ಗಾಡಲ್ಲ ಅಂತ ಹೇಳಿದರು ಅಕ್ಕ. ನನಗೇನೋ ಗೊತ್ತಾಗಲಿಲ್ಲ. ಹಾಗಾಗಿ ಅಕ್ಕ ಒಂದೊಂದು ಕಲ್ಲನ್ನ 3 ಸತಿ ಎತ್ತಿದ್ರು, ಬಟ್ ನನಗೆ ಗೊತ್ತಿಲ್ಲ. ನಾನು ಆಯ್ತು ಬಿಡು ಅಂತ, ತುಂಬ ಪವರ್ಫುಲ್ ಅಂತೆ. ಅಕ್ಕ ಒಂದೊಂದು ಕಲ್ಲನ್ನ 3 ಸತಿ ಎತ್ತಿದ್ರು. ನನಗೆ ಯಾಕೋ ನಂಬಿಕೆ ಬಂತು, ಬರಲ್ಲ ಅಂತ ಅಲ್ಲ, ಬಟ್ ನೋಡೋಣ ಅಂತೇಳಿ ಒಂದೊಂದು ಸರಿ ಸಾಕು ಅಂತ ನಾನು ಹೋದೆ ಅಲ್ಲಿ. ಅಕ್ಕ ನೋಡು ಎತ್ತಿದ್ದು ಎಷ್ಟು ನೀಟಾಗಿ ಬಂದುಬಿಡ್ತು ಗೊತ್ತಾ. ಇದೆಲ್ಲ ನನಗೆ ಗೊತ್ತಿಲ್ಲ, ಬಟ್ ತದನಂತರ ನಾನು ಹೋದೆ. ಸರಿ ಆಯ್ತು ಬಿಡು ಅಂತ ಇಲ್ಲೂ ಅಮ್ಮನಿಗೆ ಕೊಟ್ಟಿದ್ದು. ಅಮ್ಮ ಮಾಡಿರೋ ವಿಡಿಯೋ ಇದು ಸ್ವಲ್ಪ ಹಾಗೆ ಕಟ್ಟಾಗಿದೆ, ಸಾರಿ. ಯಾಕಂದರೆ ಅಮ್ಮಗೆಂದು ಈ ಥರ ಮೊಬೈಲ್ ಎಲ್ಲ ಮುಟ್ಟಿಲ್ಲ ಅಲ್ವಾ. ಹಾಗಾಗಿ ಓಕೆ, ನೋ ಪ್ರಾಬ್ಲಮ್, ಇರಲಿ ಬಿಡಿ ಅಂತ ಅಂದ್ಕೊಂಡು ಇನ್ನೊಂದು ಸತಿ ಬಂದಾಗ ಇನ್ನೂ ಚೆನ್ನಾಗಿ ಮಾಡೋದಂತೆ ಅಂದ್ಕೊಂಡು ನಾನಿಲ್ಲಿ ಎತ್ತದೆ. ಸ್ವಲ್ಪ ಹೀಗೆ ನಿಜಾನ ಸುಳ್ಳ ಅಂತ ಸುಮ್ಮನೆ ಹಿಂಗೆ ಎತ್ತದೆ. ನಾನು ಏನು ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ನೆರವೇರುತ್ತೆ ಅಂತಂದರು ಅಲ್ವಾ. ಹಾಗಾಗಿ ಅದನ್ನು ನಾನು ಮನಸ್ಸಲ್ಲಿ ಅಂದ್ಕೊಂಡು 3 ಕಲ್ಲನ್ನ ಒಂದೊಂದು ಸತಿ ಎತ್ತದೆ. ಎರಡು ಕಲ್ಲು ಎತ್ತದೆ, ಓಕೆ ಆಯಿತು. 3ನೇ ಕಲ್ಲು ಎತ್ತಬೇಕಲ್ಲ. 3ನೇ ಕಲ್ಲು ಎತ್ತಬೇಕಾದ್ರೆ ಕೆಳಗಡೆ ಆಯಿತು, ಒಂದೊಂದು ಕಲ್ಲು ಒಂದೊಂದು ಸಲ ಎತ್ತದೆ ನಾನು. ಲಾಸ್ಟ್ ಕಲ್ಲಲ್ಲಿ ಜರಿ ಇತ್ತು, ನನಗೆ ಭಯ ಆಗೋಯ್ತು, ಒಂದು ಸ್ವಲ್ಪ ಫೀಲು ಆಗೋಯ್ತು. ಸರಿ ಬಿಡು, ಅಲ್ಲಿ ಸಡನ್ಲಿ ಬಿಟ್ಬಿಟ್ಟು ಎದ್ದು ಬಂದುಬಿಟ್ಟೆ ನಾನು. ಅಲ್ಲಿಂದ ನಾನು ಚೂರು ದಕ್ಷಿಣೆ ಹಾಕಿಬಿಟ್ಟು ಅಲ್ಲಿಂದ ಅಮ್ಮ, ಅಕ್ಕ, ನಾನು ಎಲ್ಲರೂ ಮತ್ತೆ ರಿಟರ್ನ್ ನಾವು ಮತ್ತೆ ಚಳ್ಳಕೆರೆ ಹೋಗಬೇಕಾಗಿ ಬಂತು. ಹಾಗಾಗಿ ಏನಪ್ಪ ಮಾಡೋದು ಅಂಥೇಳಿ ಲಾಸ್ಟಿಗೆ ಸ್ವಲ್ಪ ತಾಯಿ ವಿಡಿಯೋ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ರೂಪ ಅಂತೂ ವರ್ಣಿಸೋಕ್ಕೆ ಆಗಲ್ಲ ನೋಡಿ. ಅಮ್ಮ ತಾಯಿ ಕಾಪಾಡಪ್ಪ ಅಂತೇಳಿ ಕಾಪಾಡಮ್ಮ ಅಂತೇಳಿ ಇಲ್ಲಿಂದ ನಾವು ಹೊರಡಬೇಕಾಗಿ ಬಂತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದಲ್ಲದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಯಾಕಪ್ಪ ಬೆಲ್ಲೈಕನ್ ಕ್ಲಿಕ್ ಮಾಡಬೇಕು ಅಂತಂದರೆ ನಾನು ಕಳಿಸೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಹಾಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಬೇಕು. ಹಾಗೆ ಲೆಂತಿ ವಿಡಿಯೋ ನೋಡಿ ಹೈ ಪಾಯಿಂಟ್ ಕೊಡಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಇನ್ನೊಂದು ವಿಡಿಯೋ ಜೊತೆ ಆಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.